ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಸ್ಲಿಡ್ಸ್. ನಾವು ನೋಡಿ ಸೀರೆ ಉಟ್ಕೊಂಡಾಗ ಈ ಹಿಪ್ ಪ್ಲೇಟ್ಸು ಒಂದು ಕಡೆ ಓಡೋಗ್ತಿರತ್ತೆ. ಆಮೇಲೆ ಸೆಂಟರ್ ಪ್ಲೀಟ್ಸು ರೈಟು ಲೆಫ್ಟು ತಿರ್ಗಾಡ್ಕೊಂಡು ಟರ್ನ್ ಆಗಿ ನಾವು ನಡೀತಾ ಇರಬೇಕಾದ್ರೆ ಆಗ್ತಾ ಇರುತ್ತೆ. ಆಮೇಲೆ ನೋಡಿ ಈ ಪಲ್ಲು ಪ್ಲೇಟ್ಸ್ ಅಂತೂ ಬಿಡು, ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅಂತ ಹರಾಡ್ತಾ ಇರುತ್ತೆ. ಈ ಥರ ಪ್ರಾಬ್ಲಮ್ಸ್ ಅಂತೂ ನೀವು ಎಲ್ಲರೂ ಅನುಭವಕ್ಕೆ ಬಂದಿರುತ್ತೆ. ಆದರೆ ಇವತ್ತು ನಾನು ಹೇಳೋ 3 ಸಿಂಪಲ್ ಸೀಕ್ರೆಟ್ಸ್ ನೀವು ಫಾಲೋ ಮಾಡಿದರೆ ಹಿಪ್ ಪ್ಲೇಟ್ಸು ಹಿಪ್ ಭಾಗದಲ್ಲಿ ಸ್ಲಿಮ್ ಆಗಿ ಕಾಣ್ತೀರಾ. ಹಾಗೆ ಸೆಂಟರ್ ಪ್ಲೀಟ್ಸು ಸ್ಟ್ರೇಟ್ ಆಗಿ ನಿಲ್ಲುತ್ತೆ. ಹಾಗೆ ಪಲ್ಲು ಪ್ಲೀಟ್ಸು ರಾಯಲ್ ಲುಕ್ ಕೊಡುತ್ತೆ. ಹಾಗಿದ್ರೆ ತಡ ಯಾಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ಏನೇ ಅನಿಸಿಕೆ ಇರಲಿ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಸ್ಟಾರ್ಟಿಂಗ್ ನೋಡಿ, ಪೆಟಿಕೋಟು ಟಕ್ ಮಾಡ್ಕೊಳ್ಳೋದ್ರಿಂದ ಹೇಳ್ತೀನಿ, ಯಾವಾಗಲೂ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ. ಯಾಕಂದರೆ ನಾವು ಸೆಂಟರ್ ಪ್ಲೀಟ್ಸ್ ಮಾಡಿ ಒಳಗಡೆ ಹಿಂಗೆ ಟಕ್ ಮಾಡ್ಕೊಂಡಾಗ ಸ್ವಲ್ಪ ಮತ್ತೆ ಲೂಸ್ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಫಸ್ಟೇ ನೀವು ನೀಟಾಗಿ ಟೈಟಾಗಿ ಕಟ್ಕೊಂಡು, ಇದೇನು ನಿಮಗೆ ಲಾಡಿ ಇರುತ್ತಲ್ವ, ಇಲ್ಲೊಂಚೂರು ಗ್ಯಾಪ್ ಇರುತ್ತೆ, ಇದ್ರೊಳಗೆ ಈ ಥರ ಹಾಕ್ಕೊಂಬಿಡಿ. ಆಮೇಲೆ ಇಲ್ಲೆಲ್ಲೂ ನಿಮಗೆ ಮುದ್ದೆ ಬರದೇ ಇರೋ ಥರ ನೀಟಾಗಿ ಮಾಡ್ಕೊಳ್ಳಿ. ಆಮೇಲೆ ಸೀರೆ ಫಸ್ಟು ಓಪನ್ ಮಾಡ್ಕೊಂಬಿಡಿ. ಎಲ್ಲನೂ ನಾವೇನು ಮಡ್ಚಿಟ್ಟಿರ್ತೀವಲ್ವ, ಈ ಥರ ಫಸ್ಟ್ ಒಂದು ಸಲ ಓಪನ್ ಮಾಡ್ಕೊಂಬಿಟ್ಟು ಫಾಲ್ ಕೆಳಗಿರುತ್ತಲ್ವ ಅದನ್ನು ಕೆಳಗೆ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಟಕ್ ಮಾಡ್ಕೋವಾಗ ನಮ್ಮ ಈ ಶೋಲ್ಡರ್ಲಿಂದ ಡೈರೆಕ್ಟು ಇಲ್ಲಿ ಟಕ್ ಮಾಡ್ಕೋ. ಕೆಲವರು ಫುಲ್ ಇಲ್ಲಿ ಮಾಡ್ಕೊತಾರೆ, ಕೆಲವರು ಇಲ್ಲಿ ಮಾಡ್ಕೋತಾರೆ. ಆ ಥರ ಮಾಡಬಾರ್ದು, ಶೋಲ್ಡರ್ ಹತ್ರ ಟಕ್ ಮಾಡ್ಕೋಬೇಕು. ಆಮೇಲೆ ಹೈಟು ಅಷ್ಟೇ, ಯಾವಾಗಲೂ ನೀವು ನೋಡಿಕೊಂಡು. ಆಮೇಲೆ ಹೀಲ್ ಹಾಕ್ಕೊಳೋದಾದರೆ ಹೀಲ್ದು ಹೈಟು ನೀವು ಮೆಜರ್ಮೆಂಟ್ ತೊಗೊಂಡು ಟಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಈ ಥರ ಟಕ್ ಮಾಡಿಕೊಂಡು ಸೀರೆನ ನೀವು ಒಂದು ರೌಂಡ್ ಸುತ್ತಕ್ಕೆ ಹೋಗಬೇಡಿ. ಕೆಲವೊಂದು ಹೆವಿ ಸೀರೆ ಇರುತ್ತೆ, ನಿಮಗೆ ಆಗೋದಿಲ್ಲ. ಹಂಗಾಗಿ ನೀವೇ ಒಂದು ರೌಂಡು ಇದನ್ನು ಸೀರೆ ಈಗ ಹಿಡ್ಕೊಂಡು ಒಂದು ರೌಂಡು ಈಗ ಸುತ್ಕೊಂಬಿಡಿ. ಈಸಿ ಆಗುತ್ತೆ ಆವಾಗ ನಿಮಗೆ, ಓಕೆನಾ? ಹಾಗೆ ಈಗೆಲ್ಲ ಕಡೆನೂ ನೀಟಾಗಿ ಟಕ್ ಮಾಡ್ಕೊತ ಬರಬೇಕು. ಈಗ ನೋಡಿ, ನೀಟಾಗಿ ಈ ಥರ ಎಲ್ಲಿ ಮುದ್ದೆ ಬರದೇ ಇರೋ ಥರ ಒಂದು ರೌಂಡ್ ಫುಲ್ಲು ಸುತ್ಕೊಂಡು ಆದಮೇಲೆ ಈಗ ಇಲ್ಲಿಂದ ನಾವು ಇದು ಮತ್ತೆ ಫುಲ್ಲು ಈ ಥರ ತೊಗೊಂಡು ನಾವು ಸೆರಗು ಎಲ್ಲಿದೆ ನೋಡಿಕೊಂಡು ಇಷ್ಟು ನೋಡಿಕೊಂಡು, ನಿಮಗೆ ಒಂದು ವೇಳೆ ಜಾರುತ್ತೆ ನಮಗೆ ಹಿಡ್ಕೊಳಕ್ಕಾಗಲ್ಲ ಅಂದರೆ ಇಲ್ಲಿವರೆಗೂ ಬಂದು ಒಂದು ಇಲ್ಲಿ ಹಿಂಗೆ ಮಾಡ್ಕೊಂಬಿಟ್ಟು, ಆಮೇಲೆ ಬೇಕಾದರೆ ಇದು ಮುಂದೆ ಇರುತ್ತಲ್ವ ಸೀರೆ ಸೆರಗಿಂದು, ಹೀಗೆ ಈ ಕಡೆಯಿಂದ ತಂದು ಈ ಕಡೆ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ತೀನಿ. ಇಲ್ಲಾಂದರೆ ಈ ಬಾರ್ಡ್ರು ಉಲ್ಟಾ ಸೀದಾ ಆಗಿಬಿಡುತ್ತೆ, ನಿಮಗೆ ಕನ್ಫ್ಯೂಸ್ ಆಗಿ ಹೀಗೆ ಹಾಕ್ಕೊಂಬಿಡ್ತೀರಾ. ಹಂಗಾಗಿ ತೋರಿಸಿದ್ದು ಇಷ್ಟು. ಆಮೇಲೆ ಈಗ ಇದನ್ನು ತೆಗೆದು ಲೆಂತ್ ನೋಡ್ಕೋಬೇಕು ನಾವು ಫಸ್ಟು ಒಂದು ಸತಿ, ಎಲ್ಲಿವರೆಗೂ ನಾವು ಪ್ಲೀಟ್ಸ್ ಮಾಡ್ಕೋಬಹುದು ಅನ್ನೋದು ಇಷ್ಟು ಸಾಕು, ಓಕೆನಾ? ಈಗ ಇಲ್ಲಿ ಇದನ್ನು ಇಲ್ಲಿ ಇಟ್ಕೊಂಡಿರಿ. ಯಾಕಂದರೆ ಪದೇ ಪದೇ ಜಾರುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಒಂದು ನಾವು ಟಕ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಸೆರಗಿಂದು ತುದಿ ತಗೋಬೇಕು. ಇಲ್ಲಿ ಮೇಲ್ಗಡೆಯಿಂದ, ಈ ಕಡೆಯಿಂದ ಸ್ಟಾರ್ಟ್ ಮಾಡಬಾರ್ದು, ಯಾವಾಗಲೂ ಈ ಕಡೆಯಿಂದ ಸ್ಟಾರ್ಟ್ ಮಾಡಿ. ನಿಮಗೆ ಸೀರೆ ಯಾವ ಥರದ್ದು ಇದೆ ಅಂತ ನೋಡಿಕೊಂಡು ಪ್ಲೀಟ್ಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಿಮಗೆ ಹೆವಿ ಬಾರ್ಡ್ರ್ ಸೀರೆ ಇರೋದಾದರೆ ಸ್ವಲ್ಪ ಪ್ಲೀಟ್ಸು ಕಡಿಮೆ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಬಾರ್ಡ್ರು ಇದೆ ಬಟ್ ಸ್ಮೂತಾಗಿದೆ ಸೀರೆ ಅನ್ನೋದಾದರೆ ನಿಮಗೆ ಎಷ್ಟು ಬೇಕೋ ಅಷ್ಟು 7 ಮಾಡ್ಬೋದು, 9 ಮಾಡ್ಬೋದು, 12 ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಬರೋಂಥ ಪ್ಲೀಟ್ಸ್ಗಳು ನಾನು ಹೇಳ್ತಾ ಇರೋದು, ಎಷ್ಟಾದರೂ ಮಾಡ್ಕೋಬೋದು. ಫಸ್ಟಿಗೆ ನೋಡಿ, ಇಲ್ಲಿ ಇದೊಂದು ಚೂರು ಬಿಟ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಂದ ಇಟ್ಕೊಳ್ಳಿ ನಿಮ್ಮ ಕೈ, ನೋಡಿ ಇಷ್ಟು, ಹೀಗೆ ಇದೊಂದು ಅರ್ಧ ಇಂಚು ಎಕ್ಸ್ಟ್ರಾನೇ ಇರಲಿ. ಇಲ್ಲಿಂದನೇ ನೀವು ಮಾಡ್ತಾ ಹೋಗಿ. ನೋಡಿ ಈ ಥರ, ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ನಿಮ್ಗೆ ತೋರಿಸ್ತೀನಿ ಈ ಕಡೆಯಿಂದ. ಇಲ್ಲಿ ನೋಡಿ ಈ ಕಡೆದಿದು ಸ್ವಲ್ಪ ದೊಡ್ಡದಾಗಿರಬೇಕು. ಈ ಥರ ಸ್ವಲ್ಪ ಜಾಡಿಸ್ಬಿಟ್ರೆ ನಿಮಗೆ ನಾನು ಎಷ್ಟು ನೆರಿಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನಾನು 9 ಮಾಡ್ಕೊಂಡಿದ್ದೀನಿ. ಹೇಳಿದಾಗೆ ನಿಮಗೆ ಬೇಕಾದರೆ 12 ಬೇಕಾದರೆ ಮಾಡ್ಕೋಬೋದು. ಫಸ್ಟ್ ಒಂದು ಸತಿ ಹೀಗೆ ಕೈಯಿಂದ ಈ ಥರ ಮಾಡಿಬಿಟ್ರೆ ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಫಸ್ಟ್ ಇಲ್ಲೊಂದು ನಾವು ಪಿನ್ ಮಾಡ್ಕೊಂಡ್ಬಿಡೋಣ, ಮಿಕ್ಕಿದ್ದೆಲ್ಲ ನಾವು ಅರೇಂಜ್ ಮಾಡ್ಕೊತ ಹೋಗ್ಬೋದು. ನೋಡಿ ಇಲ್ಲೊಂದು ಪಿನ್ ಹಾಕಿದ ಮೇಲೆ ಈಗ ನೆಕ್ಸ್ಟ್ ಅರೇಂಜ್ ಮಾಡ್ಕೊತ ಹೋಗೋಣ.
ಸ್ವಲ್ಪ ಕೈ ಈ ಥರ ಮೇಲಿಗೆ ತಗೊಂಡು ಈಗ ಹೇಗೋ ನಾವು ಅಲ್ಲಿ ಪಿನ್ ಹಾಕಿರ್ತೀವಲ್ವಾ, ನೀಟಾಗಿ ಬರುತ್ತೆ. ಟೈಟಾಗಿ ಹಿಡ್ಕೊಂಡ್ಬಿಟ್ಟು ಹೀಗೆ ಎಳ್ಕೊಂಡ, ಯಾಕಂದ್ರೆ ಆಮೇಲೆ ನಾವು ಇಲ್ಲಿ ಬಿಟ್ಟಾಗ ಒಂಥರ ಕೆಳಗಡೆ ಇಲ್ಲಿ ಸ್ಟಾರ್ಟಿಂಗ್ ಮುದ್ದೆ ಥರ ಆಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಎಳೆದು ನಾವು ಅರೇಂಜ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳಿ. ತುಂಬ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ರೆ ವ್ಯತ್ಯಾಸ ಆಗ್ಬಿಡ್ತವೆ ನೆರಿಗೆಗಳ ಮಧ್ಯೆ. ಸ್ವಲ್ಪ ಸ್ವಲ್ಪ ಮಾಡ್ತಾ ಹೋದರೆ ನೀಟಾಗಿ ಬರುತ್ತೆ. ಅವಾಗ ಲೈನ್ಸ್ ಇರುತ್ತಲ್ವ, ಅದನ್ನು ನಾವು ಫಾಲೋ ಮಾಡ್ಕೊಂತ ಹೋದರೆ ಆಯಿತು. ನೋಡಿ ಈ ಥರ ಫೋಲ್ಡ್ ಮಾಡಿ ಹಿಡ್ಕೊಂಡು ನೆಕ್ಸ್ಟ್ ನಾವು ಅರೇಂಜ್ ಅಂತ ಬರಬೇಕು. ಆಲ್ರೆಡಿ ಅಲ್ಲಿ ಲೈನ್ಸ್ ಇರುತ್ತಲ್ವ, ಅದನ್ನೇ ಫಾಲೋ ಮಾಡ್ತಾ ನೀವು 2-3 ಪಿನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ ನೀಟಾಗಿ ಬಂದ್ಬಿಡುತ್ತೆ. ಈಗ ಇಲ್ಲೊಂದು ಪಿನ್ ಮಾಡಿಬಿಡೋಣ. ಇಲ್ಲೊಂದು ಪಿನ್ ಮಾಡಿಕೊಂಡೆ. ಪಿನ್ ಮಾಡ್ಕೊಂಡ್ಮೇಲೆ ಮತ್ತೆ ಈಗ ಇದಿಷ್ಟು ಬಿಟ್ಟು ಮತ್ತಿವಾಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಿಮಗೆ ಎಲ್ಲಿ ಶೋಲ್ಡರ್ವರೆಗೂ ಮೊದಲೇ ನೀವು ಮೆಜರ್ಮೆಂಟ್ ಮಾಡ್ಕೊಂಡಿರ್ತೀವಿ ನೋಡಿ, ಅಲ್ಲಿವರೆಗೂ ಅರೇಂಜ್ ಮಾಡ್ಕೊತ ಬನ್ನಿ. ಮತ್ತೆ ಕೆಳಗಡೆ ಅರೇಂಜ್ ಮಾಡ್ಕೊಂಡ್ಮೇಲೆ ಹೀಗೆ ಹಿಡ್ಕೊಂಡು ಮತ್ತೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕ್ಕೊಂಬಿಡಿ. ನೋಡಿ ಇಲ್ಲೊಂದು ಪಿನ್ ಹಾಕ್ಕೊಂಡು ಈಗ ನೀವು ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಅಲ್ಲಿವರೆಗೂ ಆಗುತ್ತಾ ಇಲ್ಲ ಅನ್ನೋದು. ಆಗುತ್ತೆ. ಇವಾಗ ತೆಗೆದ್ಬಿಟ್ಟು ಕರೆಕ್ಟು ಇಲ್ಲಿ ಜೋಡಿಸ್ಕೊಂಡು ಶೋಲ್ಡರ್ ಹತ್ರ ನೀವು ಒಂದು ನೀಟಾಗಿ ಪಿನ್ ಮಾಡ್ಕೊಂಬಿಡಿ. ಫಸ್ಟು ನಾನು ಪಲ್ಲು ಪ್ಲೀಟ್ಸ್ನೇ ತೋರಿಸ್ತಾ ಇರೋದು, ಯಾಕಂದರೆ ಇಲ್ಲಿ ನೀವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಸೆಂಟ್ರ್ ಪ್ಲೀಟ್ಸು ಆಮೇಲೆ ಹಿಪ್ ಪ್ಲೀಟ್ಸು ನೆಕ್ಸ್ಟು ಮಾಡ್ತಾ ಹೋಗಬೇಕು. ಈಗ ಇಲ್ಲೊಂದು ಪಿನ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಶೋಲ್ಡರ್ ಹತ್ರ ಪಿನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಒಂದು ಸತಿ ಅರೇಂಜ್ ಮಾಡ್ಕೊಂಬಿಟ್ಟು ಈ ಥರ ಮಾಡಿಕೊಂಡು ಫಸ್ಟದೇನಿರುತ್ತಲ್ವ ಇದನ್ನು ನೀವು ಈ ಥರ ಇದು ಸ್ಟಾರ್ಟಿಂಗ್ ಇದು ಒಂದೇ ಫಸ್ಟ್ ತೊಗೊಳ್ಳಿ. ಇದೆಲ್ಲ ಆಮೇಲೆ ನಾವು ಮತ್ತೆ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ. ಹೀಗೆ ತೊಗೊಂಡು ಟೈಟಾಗಿ ತೊಗೋಬೇಕು. ಆಮೇಲೆ ನಿಮ್ಗೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಈ ಥರ ಲೂಸ್ ಆಗ್ತಾ ಇರುತ್ತೆ ಇಲ್ಲಿ. ಹಾಗಾಗಿ ಸ್ಟಾರ್ಟಿಂಗ್ಗೆ ಫಸ್ಟು ಟೈಟಾಗಿ ಇಲ್ಲಿಂದ ಹಿಂಗೆ ಕೈ ಒಂದಿಂದ ಹಿಂಗೆ ತೊಗೊಂಡು ಬಾರ್ಡ್ರ್ ಏನಿರುತ್ತಲ್ವ ಅದನ್ನು ನೀಟಾಗಿ ಹಿಂಗೆ ಏನಂತಾರೆ ಉಜ್ಜಿಬಿಟ್ರೆ ಫೋಲ್ಡ್ ಆಗಿದ್ದೂ ಓಪನ್ ಆಗುತ್ತೆ. ಇಲ್ಲಿ ತಗೊಂಡು ಇಲ್ಲಿ ಏನು ಗೊತ್ತಾ, ಪಿನ್ ಏನು ಮಾಡಬೇಡಿ. ಇಲ್ಲಿ ಹಿಪ್ ಪ್ಲೇಟ್ಸ್ಗೂ ಅಂತಂದು ಪ್ಲೀಟ್ಸ್ಗೆ ನಾನು ಈ ಥರ ಇಲ್ಲಿ ನಾವು ನೆರಿಗೆ ಇಲ್ಲೇ ಈ ಥರ ಹಿಂಗೆ ಸ್ವಲ್ಪ ಹಿಂಗೆ ತೊಗೊಳ್ತಾ ಬಂದರೆ ಆಗಲೇ ಹಿಪ್ ಪ್ಲೇಟ್ಸ್ ನಿಮಗೆ ಬರ್ತಾ ಹೋಗುತ್ತೆ. ಟೈಟಾಗಿ ಎಳೆದು ಇಲ್ಲಿ ಈಗ ಹಿಡ್ಕೊಂಡು ಟೈಟಾಗಿ ನೀವು ಇಲ್ಲೊಂದು ಪಿನ್ ಮಾಡ್ಕೊಳ್ಳಿ. ಇದು ಫೋಲ್ಡ್ ಆಗಬಾರ್ದು. ಮತ್ತು ಫಸ್ಟ್ದು ಇಲ್ಲೊಂದು ಪಿನ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಎಲ್ಲನೂ ಸೇರಿಸಿ ಒಂದು ಪಿನ್ ಮಾಡ್ಕೊಳ್ಳಿ. ಈಗ ನೋಡಿ ಸೆಂಟ್ರ್ ಪ್ಲೀಟ್ಸ್ನ ನಾವು ಅರೇಂಜ್ ಮಾಡ್ಕೊಳ್ಳೋಣ. ಇದು ಅಷ್ಟೇ, ನೀವು ಹೆವಿ ಸಾರಿ ಇದ್ದರೆ ಸ್ವಲ್ಪ ದೊಡ್ಡ ಪ್ಲೀಟ್ಸ್ ಮಾಡಿ, ಸ್ವಲ್ಪ ಮೀಡಿಯಮು ಸ್ವಲ್ಪ ಸ್ಮೂತ್ ಇತ್ತು ಅಂದರೆ ಚಿಕ್ಕ ಮಾಡಿದ್ರೂ ಏನು ತೊಂದರೆ ಇಲ್ಲ. ಆಮೇಲೆ ಈ ಥರ ಮಾಡ್ಕೊಂಬಿಡಿ, ಈಸಿ ಆಗುತ್ತೆ. 2 ಬೆರಳು ಮಧ್ಯೆ ಈ ಥರ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿಬಿಟ್ರೆ ನಿಮಗೆ ಅದು ಅಗಲವಾಗಿ ಪ್ಲೀಟ್ಸ್ ಬರುತ್ತೆ. ನೋಡಿ ಈ ಥರ ಹಿಂಗೆ ಓಪನ್ ಮಾಡ್ಕೊಂಬಿಟ್ಟು ನೀಟಾಗಿ ಹಿಂಗೆ ಹಿಡ್ಕೊಂಬಿಡಿ, ಆಯಿತಾ. ಇದು ಫಸ್ಟ್ದು ನನಗಿನ್ನು ಸ್ವಲ್ಪನೇ ಉಳ್ಕೊಂಡಿದೆ. ಕೆಲವೊಬ್ಬರಿಗೆ ಜಾಸ್ತಿ ಇಲ್ಲಿ ಸೀರೆದು ಬಟ್ಟೆ ಉಳಿದ್ಬಿಡುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಇದನ್ನೊಂದು ಹೀಗೆ ಓಪನ್ ಮಾಡಿಕೊಂಡು ಸ್ವಲ್ಪ ಇಲ್ಲಿಂದ ಸ್ವಲ್ಪ ದೊಡ್ಡದಾಗಿ ತೊಗೊಂಬಿಡಿ. ಆವಾಗ ನಿಮಗೆ ಜಾಸ್ತಿ ಇಲ್ಲಿ ಬಟ್ಟೆ ಉಳಿಯಲ್ಲ. ಅವಾಗೇನು ಜಾಸ್ತಿ ಉಳಿದ್ರೆ ಏನಾಗುತ್ತೆ, ಹಿಂದೆ ತೊಗೊಂಡು ನಾವು ಟಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಉಬ್ಬಿಕೊಂಡಂಗೆ ಆಗ್ಬಿಡುತ್ತೆ. ಹಾಗಾಗಿ ಇಲ್ಲೇ ನಾವು ಜಾಸ್ತಿ ಬಟ್ಟೆ ಉಳಿಸ್ಕೋಬಾರ್ದು. ಈಗ ನೀಟಾಗಿ ನಾನು ಯಾವಾಗಲೂ ಹೇಳ್ತೀನಲ್ವ, ಸೆಂಟ್ರ್ ಪ್ಲೇಟ್ಸು ಒಂದ್ರ ಮಧ್ಯೆ ಒಂಚೂರು ಗ್ಯಾಪು ಬಿಟ್ಟು ನೀವು ಜೋಡಿಸ್ಕೊಳ್ಳಿ. ಆವಾಗ ನಿಮಗೆ ಟಕ್ ಮಾಡ್ಕೊಂಡಾಗ ಹೊಟ್ಟೆ ನಿಮಗೆ ದಪ್ಪ ಕಾಣಿಸಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಈ ಥರ ಸ್ವಲ್ಪ ಗಟ್ಟಿಯಾಗಿ ಈ ಥರ ಜಾಡಿಸ್ಬಿಡಿ. ಆವಾಗ ನಿಮಗೆ ನೋಡಿ ಲೈನ್ಸ್ ತಂತಾನಾಗೆ ಬಂದ್ಬಿಡುತ್ತೆ. ನಾವು ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಡ್ಬೋದು ಅಷ್ಟೇ. ಈ ಥರ ನೀವು ಜೋಡಿಸ್ಕೊಳ್ಳಿ, ಸ್ವಲ್ಪ ಚೂರು ಗ್ಯಾಪ್ ಇರೋ ಥರ. ಓಕೆನಾ? ಈಗ ಟಕ್ ಮಾಡ್ಕೊಂಬಿಡೋಣ. ನಿಮ್ಗೆ ಬೇಕಂದರೆ ಇಲ್ಲೊಂದು ಪಿನ್ನು ಮಾಡ್ಕೋಬೋದು, ಯಾಕಂದರೆ ನಿಮಗೆ ಹಿಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ, ಆ ಕಡೆ ಈ ಕಡೆ ಸರಿದಾಡುತ್ತೆ ಅನ್ನೋದಾದರೆ. ಲೆಂತ್ ನೋಡಿಕೊಂಡು ಇಲ್ಲೆಲ್ಲ ಅರೇಂಜ್ ಮಾಡ್ಕೊಂಡ್ಮೇಲೆ ಈ ಥರ ನೀವು ಹಿಂಗೆ ಹಿಡಿದು ಅಷ್ಟು ಸೇರಿಸಿ ಬೇಕಾದ್ರೆ ನೀವು ಈ ಥರ ದೊಡ್ಡದೊಂದು ಪಿನ್ನು
ಹಾಕೊಂಡ್ಬಿಟ್ರೆ ಅವಾಗ ನಿಮಗೆ ನೀವು ಇಡೀ ದಿನ ಉಟ್ಕೊಂಡು ರಫ್ ಅಂಡ್ ಟಫ್ ಆಗಿ ಓಡಾಡಿದ್ರು ನಿಮಗೆ ಎಲ್ಲೂ ಕಾಲ್ಗೂ ಸಿಕ್ಕಾಕೊಳ್ಳಲ್ಲ. ಆಮೇಲೆ ಸಾರಿ ಬಿಚ್ಚೋಗೋ ತನ್ನ ಟೆನ್ಷನ್ ಸಹ ನಿಮಗೆ ಇರಲ್ಲ. ಈಗ ನೋಡಿ ಬ್ಲೌಸ್ ಉಟ್ಕೊಂಡು ಇನ್ನು ನಾನು ಈ ಏನಂದ್ರೆ ಚೆಸ್ಟ್ ಹತ್ರ ನಾನು ಅರೇಂಜ್ ಮಾಡ್ಕೊಂಡಿಲ್ಲ, ಆಗ್ಲೇ ಎಷ್ಟು ನೀಟಾಗಿ ಕಾಣಿಸುತ್ತೆ. ಸೆಂಟರ್ದು ಅಷ್ಟೇ ನಿಮ್ಗೆ ಆಗ್ಲೇ ಪಿನ್ ಮಾಡಿ ನಾನೇನು ತೋರಿಸಿದ್ನಲ್ಲ ಅಷ್ಟೇ, ಬೇರೆ ಏನು ಅರೇಂಜ್ ಮಾಡಿಲ್ಲ. ಹಿಪ್ಪದು ಅಷ್ಟೇನೆ, ಅವಾಗೇನು ನಾನು ಇಲ್ಲಿ ಪ್ಲೀಟ್ಸ್ ತಗೊಂಡು ಒಂದು 3-4 ತಗೊಳ್ಳಿ ಅಷ್ಟೇ, ತಗೊಂಡು ಇಲ್ಲಿ ಒಂದು ಪಿನ್ ಮಾಡ್ಕೊಂಡಿವಿ ಗೊತ್ತಲ್ಲ, ಅಷ್ಟು ಮಾಡ್ಕೊಳ್ಳಿ. ಈಗ ಅರೇಂಜ್ ಮಾಡ್ಕೊಳ್ಳೋಣ, ನೀಟಾಗಿ ಬರುತ್ತೆ. ಫಸ್ಟು ಇಲ್ಲಿ ಚೆಸ್ಟ್ ಹತ್ರನ ಅರೇಂಜ್ ಮಾಡ್ಕೊಳ್ಳೋಣ. ನಾನು 9 ಪ್ಲೀಟ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ 5, 6 ಅಥವಾ 7 ಅಥವಾ 12 ಸಹ ಮಾಡ್ಬೋದು. ಬಟ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಹೆವಿ ಸಾರಿ ಇತ್ತು ಅಂದರೆ ತುಂಬ ಬಾರ್ಡರ್ ದಪ್ಪ ಆಗಿರೋಂಥದ್ದು, ಜರಿ ಬಾರ್ಡ್ರ್ ಆ ಥರ ಇದ್ದದ್ದಾದರೆ ಜಾಸ್ತಿ ಪ್ಲೀಟ್ಸ್ ಮಾಡಬೇಡಿ, ಇಲ್ಲಿ ಉಬ್ಬು ಬರುತ್ತೆ. ಚೆಸ್ಟ್ ಹತ್ರ ನಿಮಗೆ ನೀಟಾಗಿ ಶೇಪ್ ಕಾಣಲ್ಲ, ಹಾಗಾಗಿ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಈಗ ನೋಡಿ ಫಸ್ಟ್ ಪ್ಲೇಟ್ಸಿಂದ ಅರೇಂಜ್ ಮಾಡ್ಕೊಂಡು ಬರೋಣ. ಈ ಥರ ಅಲ್ಲಿ ನಾವು ಫಸ್ಟ್ ಹಿಂಗೆ ತೊಗೊಂಡು ಇಲ್ಲಿ ನೀಟಾಗಿ ಟೈಟಾಗಿ ಹೇಳ್ಕೊಂಡಾಗ ಅದೇ ನಿಮಗೆ ಕೂತ್ ಬಿಡುತ್ತೆ. ನಾವು ಮತ್ತೆ ಏನು ಅರೇಂಜ್ ಮಾಡೋದು ಬೇಕಾಗಲ್ಲ. ಆಮೇಲೆ ಇಲ್ಲಿ ಒಂದು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಒಂದು ಪಿನ್ ಮಾಡ್ಕೊಳ್ಳಿ. ಬಟ್ ಪಿನ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಮಾಡ್ಕೋಬೇಡಿ. ಈ ಥರ ಒಳಗಿಂದು ಒಂದು ಮೇಲೆದು ಈ ಬಾರ್ಡ್ರದ್ದು ಏನಿರುತ್ತಲ್ವ ಅದನ್ನು ತೆಗೆದು ಮಿಕ್ಕಿದವೆಲ್ಲ ಸೇರಿಸಿ ನೀವೊಂದು ಪಿನ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ನೀಟಾಗಿ ಶೇಪ್ ಕಾಣಿಸುತ್ತೆ ಅಷ್ಟೇ. ಈ ಥರದ್ದೊಂದು ಪಿನ್ ಹಾಕೊಂಡ್ಬಿಡಿ. ಈಗ ಹಿಪ್ ಪ್ಲೇಟ್ಸ್ನ ಸುಮ್ಮನೆ ಅರೇಂಜ್ ಮಾಡ್ಕೊಳ್ಳೋಣ ಅಷ್ಟೇ. ಅದು ಆಲ್ರೆಡಿ ನೋಡಿ ಲೈನ್ಸ್ ಇರುತ್ತೆ ನಿಮಗೆ, ಬಟ್ ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು. ನೋಡಿ ಹೇಗೆ ಬಂದಿದ್ದಾವೆ, ನೋಡಿದ್ರಲ್ಲ. ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಂಬಿಡಿ, ಅವು ಹಾಗೇ ಕೂತಿರುತ್ತೆ, ನಿಮಗೇನು ಇದು ಅಂದರೆ ಹೋಗೋದೇ ಇಲ್ಲ. ನೋಡಿದ್ರಲ್ಲ, ಸೆಂಟ್ರ್ ಪ್ಲೇಟ್ಸ್ ಅಂತೂ ನಾನು ಆಗಲೇ ಅರೇಂಜ್ ಮಾಡಿ ನಿಮಗೆ ಪಿನ್ ಹಾಕೋದು ತೋರಿಸಿದ್ನಲ್ವ, ಅದನ್ನ ಇನ್ನೇನು ಜಾಸ್ತಿ ಅರೇಂಜ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ತೋರಿಸಿದ್ನಲ್ವ ದೊಡ್ಡದಾಗಿರೋದು ಒಂದು ಪಿನ್ ಹಾಕಿ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕಿರೋದು. ಎಷ್ಟು ನೀಟಾಗಿ ಬಂದಿದೆ. ಹಿಪ್ ಪ್ಲೇಟ್ಸ್ ಆಗಿರ್ಬೋದು, ಪಲ್ಲು ಪ್ಲೀಟ್ಸ್ ಆಗಿರ್ಬೋದು, ಹಾಗೆ ಸೆಂಟರ್ ಪ್ಲೀಟ್ಸ್ ಆಗಿರ್ಬೋದು. ನೀಟಾಗಿ ಎಲ್ಲೂ ನಿಮಗೆ ಬಲ್ಕಿ ಥರ ಕಾಣಿಸೋದಿಲ್ಲ, ಹೀಗೆ ಉಬ್ಬಿಕೊಂಡು ಥರ ಕಾಣಿಸೋದಿಲ್ಲ. ಹಾಗೆ ಪೆಟಿಕೋಟು ಸಹ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ನೆರಿಗೆ ಇರೋದು ತಗೋಬೇಡಿ. ನೆರಿಗೆ ಇರೋದನ್ನ ಹಾಕೊಂಡಾಗ ಏನಾಗುತ್ತೆ ಗೊತ್ತಾ, ಉಬ್ಕೊಂಡಾಗೆ ಕಾಣಿಸುತ್ತೆ. ಆಮೇಲೆ ಶೇಪ್ ವೇರು ಒಳ್ಳೇದೇನೆ, ಬಟ್ ಕೆಲವೊಬ್ಬರಿಗೆ ಕಂಫರ್ಟಬಲ್ ಆಗುತ್ತೆ, ಕೆಲವೊಬ್ಬರಿಗೆ ಆಗಲ್ಲ. ಬಟ್ ಶೇಪ್ ವೇರು ಜಾಸ್ತಿ ಹೊತ್ತು ಅಂದರೆ ತುಂಬ ರಫ್ ಅಂಡ್ ಟಫ್ ಆಗಿ, ಈಗ ಫಂಕ್ಷನಲ್ಲಿ ರಫ್ ಅಂಡ್ ಟಫ್ ಆಗಿ ಓಡಾಡೋದಿರುತ್ತೆ, ಅಂದರೆ ನಮಗೆ ಟೈಮ್ ಇರಲ್ಲ, ಅವಸರದಲ್ಲಿ ಹೋಗಿ ಏನೋ ಒಂದು ಕೆಲಸ ಮಾಡಬೇಕಿರುತ್ತೆ, ಅಂದರೆ ಫಾಸ್ಟಾಗಿ ಓಡಾಡೋಕ್ಕಾಗಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು. ಹಂಗಾಗಿ ಬೆಸ್ಟ್ ಅಂದರೆ ಕಾಟನ್ ಪೆಟಿಕೋಟು ಬೆಸ್ಟು, ಜಾಸ್ತಿ ನೆರಿಗೆ ಇರಲಾರದು. ಇಷ್ಟ ಆಗಿತ್ತು ನೋಡಿ ವಿಡಿಯೋ. ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಮಿಸ್ಟೇಕ್ ಏನು ಗೊತ್ತಾ, ಹಿಪ್ ಪ್ಲೀಟ್ಸಲ್ಲಿ ಜಾಸ್ತಿ ಬಟ್ಟೆನ ಫೋಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಸೆಂಟರ್ ಪ್ಲೀಟ್ಸ್ನ ಅನ್ಇವನ್ ಆಗಿ ಮಾಡಿಕೊಂಡು ಟಕ್ ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಪಲ್ಲು ಪ್ಲೀಟ್ಸ್ ಏನು ಮಾಡ್ತಾರೆ ಗೊತ್ತಾ, ಆ ಬಾರ್ಡ್ರ್ ತಕ್ಕ ಹಾಗೆ ಮಾಡ್ಕೊಳಲ್ಲ. ಆಮೇಲೆ ಬಾರ್ಡ್ರ್ ಫೋಲ್ಡ್ ಆಗೋ ಥರ ನೀವು ಪ್ಲೀಟ್ಸ್ನ ಮಾಡ್ಕೊಳ್ತೀರಾ. ಕೆಲವೊಂದು ಸಲ ಬಾರ್ಡ್ರು ದಪ್ಪ ಅಂದರೆ ತಿಕ್ಕಾಗಿರೋಂಥದ್ದು ಅಥವಾ ಹೆವಿ ಬಾರ್ಡ್ರ್ ಇರೋಂಥದ್ದು ನೀವು ಐರನ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ನಿಮಗೆ ನೀಟಾಗಿ ಕಾಣಿಸುತ್ತೆ. ಹೀಗೆ ನೋಡಿ ಫ್ಯಾಷನ್ ಟಿಪ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.